ಶಿ ಮಾರ್ಟ್ಸ್ ಯೋಜನೆ ಬಗ್ಗೆ ಇವತ್ತು ಒಂದು ಸಣ್ಣ ವಿಶ್ಲೇಷಣೆ ಮಾಡೋಣ. ನೋಡಿ, ನಮ್ಮ ಹಣಕಾಸು ಸಚಿವರು ಇತ್ತೀಚೆಗೆ ಇದನ್ನ ಘೋಷಣೆ ಮಾಡಿದ್ರು ಅಲ್ವಾ? ಇದು ಖಾಸಗಿಯಾಗಿ ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗಾಗಿಯೇ ಇರುವ ಒಂದು ದೊಡ್ಡ ವೇದಿಕೆ. ಇದು ಸುಮ್ಮನೆ ಇನ್ನೊಂದು ಸ್ಕೀಮ್ ಅಂತ ಅಂದ್ಕೋಬೇಡಿ. ಇದು ಮಹಿಳೆಯರ ಆರ್ಥಿಕ ಸಬಲೀಕರಣದಲ್ಲಿ ಒಂದು ಹೊಸ ಹೆಜ್ಜೆನೇ ಸರಿ. ಮೊದಲನೇದಾಗಿ, ಹಾಗಿದ್ರೆ ಏನಿದು ಶಿ ಮಾರ್ಟ್ಸ್ ಅಂತ ನೀವು ಕೇಳ್ಬೋದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಇವು ಸ್ಥಳೀಯ ಮಹಿಳೆಯರ ಸ್ವಸಹಾಯ ಗುಂಪುಗಳೇ ಒಟ್ಟಾಗಿ ಸೇರಿ ನಡೆಸೋ ಅಂಗಡಿಗಳು. ಅಂದ್ರೆ ಮಾಲೀಕತ್ವ ಸಂಪೂರ್ಣವಾಗಿ ಸಮುದಾಯದ್ದೇ ಆಗಿರುತ್ತೆ. ಇಲ್ಲಿ ಶಿ ಅನ್ನೋದಕ್ಕೆ ಒಂದು ಅರ್ಥ ಇದೆ, ಅಂದ್ರೆ ಸೆಲ್ಫ್ ಹೆಲ್ಪ್ ಎಂಟರ್ಪ್ರೆನ್ಯೂರ್. ಎರಡನೇದಾಗಿ, ಇದರ ಮುಖ್ಯ ಉದ್ದೇಶ ಏನು? ತುಂಬಾನೇ ಸ್ಪಷ್ಟವಾಗಿದೆ ನೋಡಿ. ಸ್ವಸಹಾಯ ಗುಂಪುಗಳು ಏನೆಲ್ಲ ಉತ್ಪನ್ನಗಳನ್ನು ತಯಾರಿಸ್ತಾರೋ ಅದಕ್ಕೆ ನೇರವಾದ ಮಾರುಕಟ್ಟೆ ಕೊಡೋದು. ಅಷ್ಟೇ ಅಲ್ಲ, ಮಧ್ಯವರ್ತಿಗಳ ಕಾಟವನ್ನೇ ತಪ್ಪಿಸೋದು. ಇದರಿಂದೇನಾಗುತ್ತೆ? ಸಹಜವಾಗಿಯೇ ಅವರ ಆದಾಯ ಹೆಚ್ಚಾಗುತ್ತೆ. ಇನ್ನು ಕೊನೆಯದಾಗಿ, ಇದು ಸರ್ಕಾರದ ಯೋಚನಾ ಲಹರಿಯಲ್ಲೇ ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿವರೆಗೂ ಸರ್ಕಾರ ಏನ್ ಮಾಡ್ತಿತ್ತು? ಹೆಚ್ಚೆಂದ್ರೆ ಸಣ್ಣಪುಟ್ಟ ಸಾಲ ಕೊಡ್ತಿತ್ತು. ಆದ್ರೆ ಈಗ ಲಕ್ಷ್ಮತಿ ದೀದಿ ಅಂತ ಕಾರ್ಯಕ್ರಮಗಳು ಯಶಸ್ವಿಯಾಗಿರೋದ್ರಿಂದ ಅದರಿಂದ ಸ್ಫೂರ್ತಿ ಪಡೆದು ಮಹಿಳೆಯರನ್ನೇ ನೇರವಾಗಿ ಮಾಲೀಕರನ್ನಾಗಿ ಮಾಡೋ ದೊಡ್ಡ ಉದ್ಯಮಗಳನ್ನು ಕಟ್ಟೋಕೆ ಸರ್ಕಾರ ಮುಂದಾಗಿದೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಶಿ ಮಾರ್ಟ್ಸ್ ಅಂದ್ರೆ ಕೇವಲ ಅಂಗಡಿಗಳು ಮಾತ್ರ ಅಲ್ಲ, ಬದಲಿಗೆ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಸಾಲಕ್ಕೆ ಸೀಮಿತ ಮಾಡದೆ ಅವರನ್ನ ಒಂದು ಸಂಘಟಿತ ಬಿಸ್ನೆಸ್ ಶಕ್ತಿಯಾಗಿ ಪರಿವರ್ತಿಸೋ ಒಂದು ದೊಡ್ಡ ಪ್ರಯತ್ನ ಇದು.